ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಎಚ್.ಡಿ. ರೇವಣ್ಣ ಮತ್ತು ಭವಾನಿ ರೇವಣ್ಣರ ಹಿರಿಮಗ ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ ಎಷ್ಟು ಶ್ರೀಮಂತ ಗೊತ್ತಾ? ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ಎಷ್ಟೆಷ್ಟಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1 ಕೆಜಿ ಚಿನ್ನ, 18 ಕೆಜಿ ಬೆಳ್ಳಿ ಮಾಲೀಕ ಸೂರಜ್ ರೇವಣ್ಣ ಬಳಿ ಬರೋಬ್ಬರಿ 1 ಕೆಜಿಯಷ್ಟು ಬಂಗಾರದ ಆಭರಣಗಳಿವೆ. ಇದರ ಮೌಲ್ಯ 45 ಲಕ್ಷ ರೂಪಾಯಿ. ಇವೆಲ್ಲವೂ ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಗಿಫ್ಟ್ ಬಂದಿರುವಂತಹದ್ದು ಅಂತ ಘೋಷಿಸಿಕೊಂಡಿದ್ದಾರೆ. ಇದಲ್ಲದೆ ಬರೋಬ್ಬರಿ 18 ಕೆಜಿಯಷ್ಟು ಬೆಳ್ಳಿಯ ಆಭರಣಗಳು ಮತ್ತು ವಸ್ತುಗಳಿವೆ. ಇವುಗಳ ಮೌಲ್ಯ ಹತ್ತತ್ರ 12 ಲಕ್ಷ. ಚಿನ್ನ ಬೆಳ್ಳಿ 2 ಸೇರಿಸಿದ್ರೆ 57 ಲಕ್ಷ ಆಗುತ್ತೆ. ಬರೋಬ್ಬರಿ 82 ಎಕರೆ ಕೃಷಿ ಜಮೀನು. ಸೂರಜ್ ರೇವಣ್ಣ ಹೆಸರಲ್ಲಿ ಬರೋಬ್ಬರಿ 82 ಎಕರೆಯಷ್ಟು ಕೃಷಿ ಜಮೀನು ಇದೆ. ಇವುಗಳ ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ 34 ಕೋಟಿ ರೂಪಾಯಿ. ಇದರಲ್ಲಿ ಕೆಲವೊಂದು ಜಮೀನು ಅನುವಂಶೀಯವಾಗಿ ಬಂದಿದ್ರೆ ಇನ್ನು ಕೆಲವೊಂದನ್ನ ಖರೀದಿಸಿದ್ದಾಗಿದೆ. ಹೆಚ್ಚಿನ ಜಮೀನು ಇರೋದು ಬೆಂಗಳೂರು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಅನ್ನೋದು ಗಮನಾರ್ಹ. 36 ಹಸು, 8 ಎಮ್ಮೆ, 6 ಎತ್ತುಗಳ ಒಡೆಯ. ಹೌದು ಫ್ರೆಂಡ್ಸ್, ಸೂರಜ್ ರೇವಣ್ಣ ಬಳಿ ಒಟ್ಟು 36 ಹಸುಗಳಿವೆ, 8 ಎಮ್ಮೆಗಳಿವೆ, 6 ಎತ್ತುಗಳಿವೆ. ಇವೆಲ್ಲದರ ಒಟ್ಟು ಮೌಲ್ಯ 19 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. 9 ಸೈಟು, 13.5 ಕೋಟಿ ರೂಪಾಯಿ ರೇಟು. ಸೂರಜ್ ರೇವಣ್ಣ ಹಾಸನ ಮತ್ತು ಬೆಂಗಳೂರಿನಲ್ಲಿ ಒಟ್ಟು 9 ಕೃಷಿಯೇತರ ಸೈಟುಗಳನ್ನು ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 13.5 ಕೋಟಿ ರೂಪಾಯಿ. ಮೈಸೂರಿನಲ್ಲಿದೆ 5 ವಾಣಿಜ್ಯ ಕಟ್ಟಡಗಳು. ಸೂರಜ್ ರೇವಣ್ಣ ಮೈಸೂರಿನ ಕುವೆಂಪು ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ಕಡೆ ಒಟ್ಟು 5 ಕಮರ್ಷಿಯಲ್ ಬಿಲ್ಡಿಂಗ್ ಅಥವಾ ವಾಣಿಜ್ಯ ಕಟ್ಟಡಗಳನ್ನು ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 14 ಕೋಟಿ ರೂಪಾಯಿ. ಷೇರು ಬಾಂಡ್ ರೂಪದಲ್ಲಿ 2.5 ಕೋಟಿ. ಫ್ರೆಂಡ್ಸ್, ಸೂರಜ್ ರೇವಣ್ಣ ಷೇರು, ಬಾಂಡ್ ಮತ್ತು ಡಿಬೆಂಚರ್ಗಳ ರೂಪದಲ್ಲಿ 2.5 ಕೋಟಿ ಆಸ್ತಿ ಹೊಂದಿದ್ದಾರೆ. ಇದರಲ್ಲಿ ಹೊಳೆನರಸೀಪುರದ ಚೆನ್ನಂಬಿಕಾ ಕನ್ವೆನ್ಷನ್ ಹಾಲ್ನಲ್ಲಿ ಹೊಂದಿರೋ 50% ಷೇರಿನ ಮೌಲ್ಯವಾದ 1.36 ಕೋಟಿ ಹಾಗೂ ಬೆಂಗಳೂರಿನ C&D ಎಂಟರ್ಪ್ರೈಸಸ್ ಲಿಮಿಟೆಡ್ನಲ್ಲಿ ಹೊಂದಿರೋ 1.16 ಕೋಟಿ ಕೂಡ ಸೇರಿದೆ. ಬ್ಯಾಂಕ್ನಲ್ಲಿರೋ FD RD ಎಷ್ಟು ಗೊತ್ತಾ? ಸೂರಜ್ ರೇವಣ್ಣ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ 42 ಲಕ್ಷ ಮೌಲ್ಯದ ಫಿಕ್ಸ್ಡ್ ಡೆಪಾಸಿಟ್ ಮತ್ತು RD ಹೊಂದಿದ್ದಾರೆ. ಕಾರ್ ಇಲ್ಲ, ಬೈಕ್ ಇಲ್ಲ, ಇರೋದು ಟ್ರ್ಯಾಕ್ಟರ್. ಉಳಿದುಕೊಳ್ಳಲು ಸ್ವಂತ ಮನೆಯೂ ಇಲ್ಲ. ಹೌದು ಫ್ರೆಂಡ್ಸ್, ಕೋಟಿ ಕೋಟಿ ಆಸ್ತಿ ಹೊಂದಿರೋ ಸೂರಜ್ ರೇವಣ್ಣ ತಮ್ಮ ಬಳಿ ಒಂದೇ ಒಂದು ಸ್ವಂತ ಕಾರಿಲ್ಲ, ಬೈಕು ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಇವರ ಬಳಿ ಇರೋದು ಟ್ರ್ಯಾಕ್ಟರ್ ಮಾತ್ರವಂತೆ. ಇದರ ಮೌಲ್ಯ 5.5 ಲಕ್ಷ. ಜೊತೆಗೆ ತಮ್ಮ ಹೆಸರಲ್ಲಿ ಸ್ವಂತ ಮನೆ ಇಲ್ಲ ಅಂತಾನು ಘೋಷಿಸಿಕೊಂಡಿದ್ದಾರೆ. ಸೂರಜ್ರ ಎಲ್ಲ ಆಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ಸೂರಜ್ ರೇವಣ್ಣ ಘೋಷಿಸಿಕೊಂಡಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಸೇರಿಸಿದ್ರೆ ಬರೋಬ್ಬರಿ 65 ಕೋಟಿ ಆಗುತ್ತೆ. ಇದು ಪ್ರಜ್ವಲ್ ರೇವಣ್ಣ ಮತ್ತು ನಿಖಿಲ್ ಕುಮಾರಸ್ವಾಮಿಯ ಆಸ್ತಿಗಿಂತ ಹೆಚ್ಚು ಅನ್ನೋದು ಗಮನಾರ್ಹ. ಕೋಟಿ ಕೋಟಿ ಆಸ್ತಿ ಇದ್ರೂ ಸಾಲ ತಪ್ಪಿಲ್ಲ. ಅಪ್ಪ, ಅಮ್ಮ, ಅಜ್ಜಿಗೂ ಕೊಡಬೇಕಿದೆ ಹಣ. ಸೂರಜ್ ರೇವಣ್ಣ 65 ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ರೂ ಸಾಲದಿಂದ ಹೊರತಾಗಿಲ್ಲ. ಬರೋಬ್ಬರಿ 15 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ. ಇದರಲ್ಲಿ ಕುಪೇಂದ್ರ ರೆಡ್ಡಿಗೆ ಕೊಡಬೇಕಿರೋ 5.88 ಕೋಟಿ, ತಂದೆ ರೇವಣ್ಣಗೆ ಕೊಡಬೇಕಿರೋ 3 ಕೋಟಿ, ಅಜ್ಜಿ ಚೆನ್ನಮ್ಮಗೆ ಕೊಡಬೇಕಿರೋ 1.5 ಕೋಟಿ, ಅಮ್ಮ ಭವಾನಿ ರೇವಣ್ಣಗೆ ಕೊಡಬೇಕಿರೋ 83 ಲಕ್ಷ, ತಮ್ಮ ಪ್ರಜ್ವಲ್ಗೆ ಕೊಡಬೇಕಿರೋ 74 ಲಕ್ಷ ಸಾಲಗಳು ಸೇರಿವೆ. ತಿಂಗಳ ಆದಾಯ ಎಷ್ಟು, ದಿನಕ್ಕೆ ಎಷ್ಟು? ಸೂರಜ್ ರೇವಣ್ಣರ ವಾರ್ಷಿಕ ಆದಾಯ 34,58,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 2.88 ಲಕ್ಷ ಆಗುತ್ತೆ. ದಿನಕ್ಕೆ 9,500 ರೂಪಾಯಿ. ಇವರಿಗೆ ಕೃಷಿ ಮತ್ತು ಪಾರ್ಟ್ನರ್ಶಿಪ್ ಫರ್ಮ್ಗಳಿಂದ ಆದಾಯ ಬರುತ್ತೆ. ಎಷ್ಟು ಓದಿದ್ದಾರೆ, ವಯಸ್ಸೆಷ್ಟು, ಮದ್ವೆ ಆಗಿ ದೂರ ಆಗಿದ್ದು ಯಾಕೆ? ಸೂರಜ್ ರೇವಣ್ಣ MBBS ಪದವಿ ಮತ್ತು MS ಅಥವಾ ಮಾಸ್ಟರ್ ಆಫ್ ಸರ್ಜರಿ ಸ್ನಾತಕೋತ್ತರ ಪದವಿ ಪಡೆದು ಡಾಕ್ಟರ್ ಆಗಿದ್ದಾರೆ. ಇವರಿಗೆ ಈಗ 36 ವರ್ಷ ವಯಸ್ಸು. ಇಂಥ ಸೂರಜ್ 2017ರಲ್ಲಿ ಸಾಗರಿಕಾ ರಮೇಶ್ ಎಂಬುವರನ್ನ ಮದುವೆಯಾಗಿದ್ರು. ಆದ್ರೆ ಪರಸ್ಪರ ದೂರವಾಗಿದ್ದಾರೆ ಎನ್ನಲಾಗುತ್ತೆ. ಕಾರಣವೇನು ಅನ್ನೋದು ಸ್ಪಷ್ಟವಿರಲಿಲ್ಲ. ಇಂಥ ಸೂರಜ್ ರೇವಣ್ಣ ವಿರುದ್ಧವೀಗ ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಗಂಭೀರ ಆರೋಪ ಕೇಳಿ ಬಂದಿದೆ. ಹೌದು, ಪುರುಷನೊಬ್ಬ ಮತ್ತೊಬ್ಬ ಪುರುಷನಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಕೇಸ್. ಸೊ ಫ್ರೆಂಡ್ಸ್,
ಇದಿಷ್ಟು ಎಚ್.ಡಿ. ರೇವಣ್ಣರ ದೊಡ್ಡ ಮಗ ಜೆಡಿಎಸ್ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಎಷ್ಟು ಶ್ರೀಮಂತ, ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇಂಥ ಸೂರಜ್ ರೇವಣ್ಣ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಪ್ರೋತ್ಸಾಹಿಸೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದ.